ಫ್ಯಾಮಿಲಿ ಮೆಂಬರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪುಗೆ ಏನು ತಿನ್ನಿಸ್ತೀರಾ, ಪಾಪು ಎಷ್ಟು ವೆಯ್ಟ್ ಇದೆ, ಅವ್ನ ಡೈಲಿ ರೂಟೀನನ್ನು ಶೇರ್ ಮಾಡಿ, ಹಾಗೆ ಅವನಿಗೆ ಯಾವ್ಯಾವ ಟೈಮಲ್ಲಿ ಊಟ ಕೊಡ್ತೀರಾ ಇದನ್ನೆಲ್ಲ ಕೇಳಿ ಕಮೆಂಟ್ ಮಾಡ್ತಾ ಇದ್ರಲ್ವ. ಸೊ ಅದಕ್ಕೋಸ್ಕರ ಅದೆಲ್ಲದಕ್ಕೂ ಇವತ್ತು ಈ ವಿಡಿಯೋನಲ್ಲಿ ಆನ್ಸರ್ ಮಾಡ್ತೀನಿ. ಅಂದರೆ ಇವತ್ತು ನಮ್ಮ ಪಾಪುವಿನ ಡೈಲಿ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ನ ಕೊಡಿ. ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅಶ್ವಿನ್ಗೆ ಈಗ 6 ಮಂತ್ಸ್ ಕಂಪ್ಲೀಟ್ ಆಗಿ 20 ಡೇಸ್ ಆಗಿದೆ. ಅಂದರೆ ಹತ್ರ 7 ಮಂತ್ಸ್ ಅಂತಲೇ ಹೇಳ್ಬೋದು. ಸೊ ಇವನ ಡೇ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 6 ಗಂಟೆ ಅಥವಾ 6:30ಇಂದ. ಆ ಟೈಮಲ್ಲಿ ಎದ್ದಾಗ ಇವನಿಗೆ ಮತ್ತೆ ಒಂದ್ಸಾರಿ ಫೀಡ್ ಮಾಡಿದ್ರೆ ಮತ್ತೆ 1 ಗಂಟೆ ಮಲಗ್ತಾನೆ. ಸೊ ನಾನು ಬೆಳಿಗ್ಗೆ ಎದ್ದು ಅಚ್ಚನ್ನ ಸ್ಕೂಲಿಗೆ ಕಳಿಸೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಷ್ಟರಲ್ಲಿ ಮತ್ತೆ ಹೇಳ್ತಾನೆ. ಎದ್ದ ತಕ್ಷಣ ಇವನಿಗೆ ಯಾವುದೇ ರೀತಿ ಸಾಲಿಡ್ನ ಕೊಡೋದಿಲ್ಲ. ಆಗಲೂ ಕೂಡ ಒಂದ್ಸಾರಿ ಫೀಡ್ ಮಾಡಿಬಿಡ್ತೀನಿ. ಅದಾಗಿ ಮತ್ತೆ ಒಂದು ಅರ್ಧ ಗಂಟೆ ಅಥವಾ ಅರ್ಧ ಗಂಟೆ ಅವನು ಆಟ ಆಡ್ಕೊಳ್ತಾ ಇರ್ತಾನೆ. ಆ ಟೈಮಲ್ಲಿ ನಾನು ಅಚ್ಚನ್ನ ಸ್ಕೂಲಿಗೆ ಕಳಿಸೋದು ಕೂಡ ಮುಗಿಯುತ್ತೆ. ಆ್ಯಕ್ಚುಲಾಗಿ ಅಚ್ಚು ಸ್ಕೂಲಿಗೆ ಹೋದ್ಮೇಲೆ ಅಶ್ವಿನ್ ಡೇ ಕರೆಕ್ಟಾಗಿ ಸ್ಟಾರ್ಟ್ ಆಗೋದು. ಇನ್ನು ಅವನಿಗೆ ಯಾವುದಾದ್ರೂ ಬ್ರೇಕ್ಫಾಸ್ಟ್ ಕೊಡೋದಕ್ಕಿಂತ ಮುಂಚೆನೇ ಅವ್ನ ಮೋಷನನ್ನು ಕ್ಲಿಯರ್ ಮಾಡಿಸ್ಬಿಡ್ತೀನಿ. ಚಿಕ್ಕ ಮಕ್ಕಳಲ್ಲಿ ಇದೊಂದು ಪ್ರಾಬ್ಲಮ್ ಅಲ್ವಾ, ದಿನ ಮೋಷನ್ ಮಾಡೋದೇ ಇಲ್ಲ. 2 ಅಥವಾ 3 ದಿನಕ್ಕೆ ಒಂದ್ಸರಿ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಪಾಟಿ ಟ್ರೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಬೆಳಿಗ್ಗೆ ಒಂದು 5 ಅಥವಾ 10 ನಿಮಿಷ ಅವ್ರನ್ನ ಈ ರೀತಿ ಹೋಲ್ಡ್ ಮಾಡಿ ಇಟ್ಕೊಂಡ್ವಿ ಅಂದರೆ ಅವ್ರಿಗೆ ಅದು ಅಭ್ಯಾಸ ಆಗುತ್ತೆ. ಅವರು ರೆಗ್ಯುಲರ್ ಆಗಿ ಅದೇ ಟೈಮ್ಗೆ ಮೋಷನ್ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ತಾರೆ. ಸೊ ಅದಾದಮೇಲೆ ನಾವು ಅವ್ರಿಗೆ ಏನು ತಿನ್ನೋದಕ್ಕೂ ಕೊಟ್ಟರು ಕೂಡ ಅವರು ಖುಷಿಯಿಂದ ತಿಂತಾರೆ. ಹಾಗೆ ಅವ್ರಿಗೆ ಅದು ಜೀರ್ಣ ಆಗೋಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಬೆಳಿಗ್ಗೆ ನಾನು ಅವನಿಗೆ ರೆಗ್ಯುಲರ್ ಆಗಿ ಇದೇ ಬ್ರೇಕ್ಫಾಸ್ಟ್ನ ಕೊಡ್ತೀನಿ. ಇದೇನಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಪೌಡರ್ ಜೊತೆ ಡೇಟ್ಸ್ ಸಿರಪ್ಪನ್ನು ಮಿಕ್ಸ್ ಮಾಡಿ ಕೊಡೋವಂಥದ್ದು. ಆ್ಯಕ್ಚುಲಿ ಇದೆರಡೂ ಕೂಡ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಪೌಡರ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ನೀವು ನೋಡಬಹುದು, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಡೇಟ್ಸ್ ಸಿರಪ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಸೊ ಇದೆರಡೂ ಕೂಡ ಜಸ್ಟ್ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಅದು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ, ಸೊ ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ಹಾಗೆ ಬಿಡಬೇಕು. ಅಥವಾ ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಮಗುಗೆ ತಿನ್ನಿಸೋವಂಥದ್ದು. ಸೊ ಇದು ಗಟ್ಟಿಯಾಗೇ ಇರುತ್ತೆ. ಜಸ್ಟ್ ನೀವು ಕೈಯಿಂದ ಅಂದರೆ ಬೆರಳಿಂದನೇ ತಗೊಂಡು ಮಗುಗೆ ತಿನ್ನಿಸ್ಬೋದು. ಸ್ಟಾರ್ಟಿಂಗಲ್ಲೇ ಇದನ್ನು ಕೊಡೋದ್ರಿಂದ ಎಂಟಿ ಸ್ಟಮಕಲ್ಲಿ ಹೆಲ್ದಿ ಆಗಿರುತ್ತೆ. ಮಗು ವೆಯ್ಟ್ ಗೇನ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ತುಂಬ ಜನ ಅವ್ರು ಪ್ರಿಪೇರ್ ಮಾಡುವಂಥ ಅಡುಗೆನಲ್ಲಿ ಡ್ರೈ ಫ್ರೂಟ್ಸ್ ಪೌಡರನ್ನು ಮಿಕ್ಸ್ ಮಾಡ್ತಾರೆ. ಬಟ್ ನಾನು ರೆಗ್ಯುಲರ್ ಆಗಿ ಇದೇ ಥರನೇ ಕೊಡ್ತೀನಿ. ಯಾಕೆ ಅಂದರೆ ಈಗ ನಾವು ಪ್ರಿಪೇರ್ ಮಾಡೋವಂಥ ಅಡುಗೆನಲ್ಲಿ ಅದನ್ನು ಮಿಕ್ಸ್ ಮಾಡಿದ್ವಿ ಅಂದರೆ ಕೆಲವೊಂದು ಸರಿ ಮಕ್ಕಳು ತಿಂತವೆ, ಇನ್ನು ಕೆಲವೊಂದು ಸರಿ ತಿನ್ನೋದೇ ಇಲ್ಲ. ಸೊ ತಿಂದಾಗ ವೆಲ್ ಆ್ಯಂಡ್ ಗುಡ್, ಬಟ್ ತಿಂದಿಲ್ಲ ಅಂದರೆ ಸುಮ್ಮನೆ ಡ್ರೈ ಫ್ರೂಟ್ಸ್ ಪೌಡರು ವೇಸ್ಟ್ ಆಗುತ್ತೆ. ಹಾಗೆ ಮಗುಗೂ ಕೂಡ ಅದನ್ನು ತಿನ್ನಿಸ್ದಂಗೆ ಆಗಲ್ಲಲ್ಲೋ. ಸೊ ಬೆಳಿಗ್ಗೆನೇ ಈ ರೀತಿ ಬ್ರೇಕ್ಫಾಸ್ಟ್ ಟೈಮಲ್ಲಿ ಕೊಟ್ಬಿಟ್ರೆ ನಮಗೂ ಖುಷಿ ಆಗುತ್ತೆ. ಸೊ ಅದಾದ ನಂತರ ಅವನು ಸ್ವಲ್ಪ ಹೊತ್ತು ಮಲಗ್ತಾನೆ. ಸೊ ಬೆಳಿಗ್ಗೆನೇ ಎದ್ದಿರ್ತಾನಲ್ವ, ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಈ ಟೈಮಲ್ಲಿ ಅದು ತಿನ್ಸಿದ ತಕ್ಷಣವೇ ಸ್ವಲ್ಪ ಫೀಡ್ ಮಾಡಿದ್ಮೇಲೆ ಮತ್ತೆ ಅರ್ಧ ಗಂಟೆ ಅಥವಾ 1 ಗಂಟೆ ಹೊತ್ತು ಮಲಗ್ತಾನೆ. 1 ವರ್ಷದ ಒಳಗಡೆ ಮಕ್ಕಳು ಎಷ್ಟು ನಿದ್ದೆ ಮಾಡ್ತಾರೋ ಅಷ್ಟು ಹೆಲ್ದಿಯಾಗಿರ್ತಾರೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಅಂತಲೇ ನಾವು ಒಂದು ರೂಟೀನ್ ಟೈಮಿಂಗ್ಸನ್ನು ಫಿಕ್ಸ್ ಮಾಡಿಬಿಟ್ರೆ ಕರೆಕ್ಟಾಗಿ ಅವರು ಆ ಟೈಮಲ್ಲಿ ನಿದ್ದೆ ಮಾಡ್ತಾರೆ. ಸೊ ಅವ್ನು ಮಲಗಿರೋ ಟೈಮಲ್ಲೇ ನಾನು ಅವನಿಗೆ ನೆಕ್ಸ್ಟ್ ಮೀಲ್ಗೆ ಸರಳಾಗಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ರೆಡಿಮೇಡ್ ಯಾವುದು ಪೌಡರನ್ನು ತಂದು ಯೂಸ್ ಮಾಡಲ್ಲ, ಸರಳಕ್ಕೂ ಮನೆಯಲ್ಲೇ ಪ್ರಿಪೇರ್ ಮಾಡಿರೋವಂಥದ್ದು. ಸೊ ಅರ್ಧ ಲೋಟ ನೀರಿಗೆ 3/4 ಸ್ಪೂನಷ್ಟು ಬೇಳೆಗಳಿಂದ ಮಾಡಿರುವಂಥ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಸ್ಪೂನು ರೈಸ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಸೆರೆಲಾಕನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಕೂಡ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಸೊ ನೀಟಾಗಿ ಇದನ್ನು ಚೆನ್ನಾಗಿ ಕುದಿಸಿದಾಗ ಈ ರೀತಿ ಗಟ್ಟಿಯಾಗಿ ಆಗುತ್ತೆ. ಮೇಲ್ಗಡೆ ಮುಚ್ಚಿ ಅದನ್ನು ಇಟ್ಬಿಟ್ರೆ ಮಗು ಎದ್ದ ತಕ್ಷಣವೇ ನಾವು ಮಗುಗೆ ತಿನ್ನಿಸೋದಕ್ಕೆ ಬರುತ್ತೆ. ಆ್ಯಕ್ಚುಲಾಗಿ ನಾವೆಲ್ಲ ಮಾಡೋ ತಪ್ಪೇನು ಅಂದರೆ ಮಗು ಎದ್ದ ತಕ್ಷಣ ಸ್ವಲ್ಪ ಫೀಡ್ ಮಾಡಿಬಿಡ್ತೀವಿ. ಅದಾದಮೇಲೆ ಪ್ರಿಪೇರ್ ಮಾಡಿರುವಂಥ ಫುಡ್ಡನ್ನ
ಮಗುಗೆ ತಿನ್ಸಕ್ಕೆ ಹೋದಾಗ ಮಗು ಹೊಟ್ಟೆ ಫುಲ್ ಆಗಿರುತ್ತಲ್ವ, ನಾವೇನು ತಿನ್ಸಿದ್ರು ಕೂಡ ತಿನ್ನೋದಿಲ್ಲ. ಬಟ್ ಎದ್ದ ತಕ್ಷಣನೇ ನಾವು ಮಗುಗೆ ಈ ರೀತಿ ಊಟ ತಿನ್ನಿಸ್ಬಿಟ್ರೆ ಅವರು ಕೂಡ ಖಾಲಿ ಹೊಟ್ಟೆಯಲ್ಲಿ ಚೆನ್ನಾಗಿ ತಿಂತಾರೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಫೀಡ್ ಮಾಡ್ಬೋದು. ಇನ್ನು ಇವಾಗ ಅಶ್ವಿನ್ ಸ್ವಲ್ಪ ಮುಂದೆ ಹೋಗೋದನ್ನ ಕಲಿತಾ ಇದ್ದಾನೆ, ಅಂದ್ರೆ ಅಂಬೆಗಾಲ್ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ್ನ ಬೆಡ್ ಮೇಲೆ ಬಿಟ್ಟಾಗ ತುಂಬಾನೇ ಜೋಪಾನದಿಂದ ಕಾಯ್ಬೇಕು. ನೋಡಿ ನಾನು ನಿಮ್ ಸೈಡಲ್ಲಿ ಎಷ್ಟು ದಪ್ಪವಾಗಿ ಇಟ್ಟಿದ್ದೀನಿ ಬೆಡ್ಶೀಟ್ಗಳನ್ನೆಲ್ಲ, ಅದನ್ನು ಕೂಡ ದಾಟ್ಕೊಂಡು ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ಬೆಡ್ ಮೇಲೆ ಮಲಗಿದ್ದ ಅಂದ್ರೆ ಪದೇ ಪದೇ ಬಂದು ನೋಡ್ತಾನೆ ಇರಬೇಕು ಯಾವಾಗ ಎದ್ದೇಳ್ತಾನೆ ಅಂತ ಹೇಳಿ. ಸೊ ಮಲಗಿರೋ ಹೊತ್ತಲ್ಲೇ ನಾವು ಫುಡ್ನ ಪ್ರಿಪೇರ್ ಮಾಡಿ ಇಟ್ವಿ ಅಂದ್ರೆ ಸ್ವಲ್ಪ ತಣ್ಣಗಾಗಿರುತ್ತಲ್ವಾ, ಮಕ್ಳಿಗೆ ತಿನ್ಸೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಎದ್ದ ಮೇಲೆ ಫೀಡ್ ಮಾಡಿ ಮತ್ತೆ ಪ್ರಿಪೇರ್ ಮಾಡಿ ತಿನ್ನಿಸ್ತೀವಿ ಅನ್ನೋಷ್ಟೊತ್ತಿಗೆ ಟೈಮ್ ಕೂಡ ಆಗಿರುತ್ತೆ, ಅವ್ರ ಹೊಟ್ಟೆ ಕೂಡ ತುಂಬಿರುತ್ತೆ. ಸೊ ಅವ್ನು ಎದ್ದ ಮೇಲೆ ಸ್ವಲ್ಪ ಅವನನ್ನ ಫ್ರೆಶ್ ಮಾಡಿಸಿ ಅದಾದ್ಮೇಲೆ ಅವನಿಗೆ ಫುಡ್ನ ತಿನ್ನಿಸ್ತೀನಿ. ಆ್ಯಕ್ಚುಲಾಗಿ ಬೆಳಿಗ್ಗೆ ನಾನು ಅವನಿಗೆ ಬ್ರೇಕ್ಫಾಸ್ಟ್ ಥರ ಡ್ರೈ ಫ್ರೂಟ್ಸ್ ಪೌಡರ್ ಕೊಟ್ಟಿದ್ದು 9:45 ಅಥವಾ 10 ಗಂಟೆ ಕೊಟ್ಟಿರ್ತೀನಿ. ಸೊ ಅದಾದ್ಮೇಲೆ ಅವ್ನು ಮತ್ತೆ 1 ಗಂಟೆ ಹೊತ್ತು ಮಲಗಿದ ಮೇಲೆ 11:15 ಟೈಮಲ್ಲಿ ಸರಲಾಕು ಅಥವಾ ರಾಗಿ ಸರಿನೋ ಕೆಲವೊಂದು ಸಾರಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಆ್ಯಡ್ ಮಾಡಿ ಪ್ಯೂರಿ ಮಾಡಿ ತಿನ್ನಿಸ್ತೀನಿ, ಅಥವಾ ಕಿಚಡಿ ಕೂಡ ತಿನ್ನಿಸ್ತೀನಿ. ಸೊ ಒಟ್ಟಿನಲ್ಲಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿ ಕೊಡ್ತಾ ಇರಬೇಕು ಮಕ್ಕಳಿಗೆ. ಒಂದೇ ಥರ ಕೊಟ್ಟರು ಕೂಡ ಅವ್ರಿಗೂ ಬೇಜಾರಾಗುತ್ತಲ್ವ. ನಮ್ಮ ಕನ್ವೀನಿಯೆಂಟ್ಗೆ ಏನಾಗುತ್ತೋ ಅದನ್ನು ನಾವು ಪ್ರಿಪೇರ್ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು. ಬಟ್ ಹೆಲ್ದಿ ಆಗಿರೋವಂಥದ್ದನ್ನು ಪ್ರಿಪೇರ್ ಮಾಡಿ ತಿನ್ನಿಸ್ಬೇಕು, ಅದು ಮುಖ್ಯ. ಇನ್ನು ಪಾಪು ವೆಯ್ಟ್ ಎಷ್ಟಿದೆ ಅಂತ ಕೇಳ್ತಿದ್ರಿ ಅಲ್ವಾ. ಅಶ್ವಿನ್ ವೆಯ್ಟು ಈಗ 20 ಡೇಸ್ ಕೆಳಗಡೆ ನಾನು ಚೆಕ್ ಮಾಡಿಸಿದ್ದು. ಸೊ 7 kg ಇದ್ದ, ಈಗ ಮತ್ತೆ ಚೆಕ್ ಮಾಡಿಸಿಲ್ಲ, ಮಾಡಿಸ್ಬೇಕು. ಅದಾದಮೇಲೆ ಮಕ್ಳಿಗೆ ತಿನ್ನಿಸುವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಕೊಡಬೇಕು, ಅದಾದಮೇಲೆ ಫುಡ್ನ ಕೊಡ್ಬೋದು. ಯಾಕಂದರೆ ಮಲಗಿರ್ತಾವಲ್ವ ಮಕ್ಕಳು, ಬಾಯೆಲ್ಲ ಒಣಗ್ದಾಗಿರುತ್ತೆ. ಸೊ ಎದ್ದ ತಕ್ಷಣ ಸ್ವಲ್ಪ ನೀರು ಕುಡಿಸಿ ಅದಾದಮೇಲೆ ಫುಡ್ನ ತಿನ್ನಿಸ್ಬೋದು. ಇನ್ನು ಎಲ್ಲ ಮಕ್ಕಳ ಥರ ಅಶ್ವಿನು ಅಷ್ಟೇ ತಿನ್ನೋದಕ್ಕೆ ತುಂಬಾ ಜಗಳ ಮಾಡ್ತಾನೆ. ಮಿನಿಮಮ್ ಅಂದರೂ ನನಗೆ 1 ಗಂಟೆ ಬೇಕು ಅವನಿಗೆ ತಿನ್ನಿಸೋದಕ್ಕೆ. ಆಲ್ಮೋಸ್ಟ್ ಎಲ್ಲ ತಾಯಂದ್ರಿಗೂ ಗೊತ್ತಿರುತ್ತೆ, ಇಷ್ಟು ಚಿಕ್ಕ ಮಕ್ಳು ಇರೋರಿಗೆ ಅಥವಾ ಸ್ವಲ್ಪ ದೊಡ್ಡವ್ರು ಆಗಿರೋರ್ಗೂ ಕೂಡ ಮಕ್ಕಳಿಗೆ ತಿನ್ನಿಸೋದು ಎಷ್ಟು ಕಷ್ಟ ಅಂತ. ತುಂಬ ಜನ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ತಿನ್ನಿಸ್ತಾ ಇರ್ತಾರೆ. ಆ್ಯಕ್ಚುಲಾಗಿ ಅಚ್ಚುಗೂ ನಾನು ಹಾಗೆ ತಿನ್ನಿಸ್ತಾ ಇದ್ದೆ. ಬಟ್ ಮಕ್ಕಳು ಓಡಾಡ್ಕೊಂಡು ತಿನ್ನಿಸ್ದಾಗ ತಿಂತಾರೆ ನಿಜ, ತಾಯಂದ್ರಿಗೆ ತುಂಬಾ ಸುಸ್ತಾಗತ್ತೆ. ಅದ್ರ ಬದಲು ಈ ರೀತಿ ಒಂದು ಕಡೆ ಕೂರಿಸ್ಕೊಂಡು ತಿನ್ನಿಸೋ ಅಭ್ಯಾಸ ಮಾಡಿಸಿದ್ರೆ ಒಳ್ಳೆಯದು. ನಾನೀಗ ಅಶ್ವಿನ್ಗೆ ಅದೇ ಥರ ಟ್ರೈ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟು ದಿನದವರೆಗೂ ಹಾಕಿ ತಿಂತಾನೆ ಅಂತ ಹೇಳಿ. ಬಟ್ ತುಂಬ ಜನದ ಮಕ್ಕಳು ತಿಂತಾರೆ ಅಂದಮೇಲೆ ನಮ್ಮ ಮಗು ಯಾಕೆ ತಿನ್ನಲ್ಲ, ಅದನ್ನು ನಾವು ಯೋಚನೆ ಮಾಡಬೇಕಲ್ವ. ಸೊ ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಷ್ಟೇ. ಸೊ ನಾನು ಈಗ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಊಟ ಮಾಡಿ ಕಂಪ್ಲೀಟ್ ಮಾಡೋಷ್ಟರಲ್ಲೇ ಮತ್ತೊಂದು ಡ್ರೆಸ್ ಚೇಂಜು. ಬೆಳಗ್ಗೆಯಿಂದ ಇದು 3ನೇ ಡ್ರೆಸ್ ಚೇಂಜ್ ಮಾಡ್ತಾ ಇರೋದು. ದಿನಕ್ಕೆ ಅದೆಷ್ಟು ಡ್ರೆಸ್ ಚೇಂಜ್ ಮಾಡ್ತಾನೋ ಗೊತ್ತಿಲ್ಲ. ಸೊ ಇವಾಗ ಊಟ ಆಗಿದೆ ಅಲ್ವಾ, ಇನ್ನು ಒಂದು ಪ್ಲೇ ಟೈಮು, ಅಂದರೆ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತಾನೆ. ಊಟ ಮಾಡಿದ ತಕ್ಷಣವೇ ಮತ್ತೆ ಫೀಡ್ ಮಾಡಲ್ಲ, ಒಂದು ಅರ್ಧ ಗಂಟೆ ಅಥವಾ ಅಟ್ಲೀಸ್ಟ್ 1 ಗಂಟೆವರೆಗೂ ಬಿಡ್ತೀನಿ, ಅದಾದಮೇಲೆ ಫೀಡ್ ಮಾಡ್ತೀನಿ. ಸೊ ಏನು ಮಾಡೋದು ಇವಾಗ, ಆಟ ಆಡೋದಾ? ಏನು ಕಾಣಂಗಿಲ್ಲ, ಎಲ್ಲದನ್ನು ಕಿತ್ತಕ್ಕೆ ಹೋಗೋದು. ಮತ್ತೆ ಹೇಳ್ತೈತೆ ನೀನೆ ರಾಜಕುಮಾರ. ಮಕ್ಕಳಿಗೆ ಆದಷ್ಟು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದನ್ನೇ ಕೊಡೋದು ತುಂಬಾ ಒಳ್ಳೆಯದು ಮಕ್ಕಳ ಹೆಲ್ತಿಗೆ. ಹೊರಗಡೆಯಿಂದ ರೆಡಿಮೇಡ್ ಅಥವಾ ಪ್ಯಾಕೆಟ್ ಫುಡ್ಗಳನ್ನು ತಂದು ಮಕ್ಕಳಿಗೆ ಕೊಟ್ಟಾಗ ಹೆಲ್ತ್ ಮೇಲೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅದರಲ್ಲಿ ಪ್ರಿಸರ್ವೇಟಿವ್ಗಳನ್ನು ಆ್ಯಡ್ ಮಾಡಿರ್ತಾರೆ, ಶುಗರ್ ಆ್ಯಡ್ ಮಾಡಿರ್ತಾರೆ. ಇವೆರಡೂ ಕೂಡ ಮಕ್ಕಳಿಗೆ ಎಲ್ಲ ಅಲ್ವಾ. ಅದಕ್ಕೋಸ್ಕರ ಎಷ್ಟೊತ್ತಾಗುತ್ತೆ ಮಕ್ಕಳಿಗೆ ಪ್ರಿಪೇರ್ ಮಾಡೋದು, ಜಸ್ಟ್ ಒಂದು 10ರಿಂದ 20 ನಿಮಿಷದ ಒಳಗಡೆನೆ ಪ್ರಿಪೇರ್ ಮಾಡ್ಬೋದು. ಸೊ ನಮ್ಮ ಮಕ್ಕಳ ಹೆಲ್ತ್ಗೋಸ್ಕರ ಸ್ವಲ್ಪ ಟೈಮನ್ನ ನಾವು ಕೂಡ ಇನ್ವೆಸ್ಟ್ ಮಾಡೋದು ಒಳ್ಳೇದಲ್ವಾ, ಇದು ನನ್ನ ಅಭಿಪ್ರಾಯ. ಇನ್ನು ಆ್ಯಕ್ಚುಲಿ ಬೆಳಿಗ್ಗೆ ನಾನು ಅವನಿಗೆ ತಿನ್ನಿಸೋದು 11:30ಇಂದ 1 ಗಂಟೆ ಒಳಗಡೆ ಆಗಿರುತ್ತಲ್ವ. ಅದಾದಮೇಲೆ ನೆಕ್ಸ್ಟ್ ನಾನು ಅವನಿಗೆ ಸ್ನ್ಯಾಕ್ಸ್ ಥರ ಕೊಡೋದು 4 ಗಂಟೆಯಿಂದ 5 ಗಂಟೆ ಟೈಮಲ್ಲಿ ಕೊಡ್ತೀನಿ. ಸೊ ಆ ಟೈಮಲ್ಲಿ ಏನಾದರೂ ಫ್ರೂಟ್ಸನ್ನ ಕೊಡ್ತೀನಿ, ಜಾಸ್ತಿ ಏನು ತಿನ್ನಿಸೋದಕ್ಕೆ ಹೋಗೋದಿಲ್ಲ.
ಫ್ರೂಟ್ಸ್ ಫೀಡರಲ್ಲಿ ಹಾಕಿ ಅವ್ನ ಕೈಯಲ್ಲಿ ಕೊಟ್ಬಿಟ್ರೆ ಅವನೇ ತಿಂತಾನೆ. ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ, ನಿಮಗೆ ಗೊತ್ತಾಗತ್ತೆ. ಆ್ಯಕ್ಚುಲಿ ಅವನಿಗೆ ಬನಾನ ತುಂಬ ಇಷ್ಟ, ಬಾಳೆಹಣ್ಣನ್ನು ಇಷ್ಟಪಟ್ಟು ತಿಂತಾನೆ. ಅದು ಬಿಟ್ಟರೆ ಸಪೋಟ ಟ್ರೈ ಮಾಡಿದ್ದೀನಿ, ಆ್ಯಪಲನ್ನು ಸ್ವಲ್ಪ ಬೇಯಿಸಿ ಅದನ್ನು ಕೂಡ ಫ್ರೂಟ್ ಫೀಡರಲ್ಲಿ ಹಾಕಿ ಕೊಟ್ಟಿದ್ದೀನಿ. ಗ್ರೇಪ್ಸ್ ಟ್ರೈ ಮಾಡಬೇಕು, ಇನ್ನೂ ಮಾಡಿಲ್ಲ. ಹಾಗೆಯೇ ಅಚ್ಚು ಸ್ಕೂಲಿಂದ ಬಂದ ಮೇಲೆ ತುಂಬ ಚೆನ್ನಾಗಿ ಆಟಾಡ್ತಾನೆ ಅವನ ಜೊತೆಗೆ. ಅವರಿಬ್ರಿಗೂ ಒಂಥರ ಬಾಂಡಿಂಗ್ ಚೆನ್ನಾಗಿದೆ. ಅವ್ರು ಆಟಾಡೋದನ್ನ ನೋಡೋದಕ್ಕೆ ಖುಷಿ ಆಗುತ್ತೆ. ಅದಾದಮೇಲೆ ಇವಾಗ 6 ಮಂತ್ ಕಂಪ್ಲೀಟ್ ಆಗಿ 20 ಡೇಸ್ ಆಗಿದೆ ಅಂತ ಹೇಳಿದೆ ಅಲ್ವಾ. ಇವಾಗ ಸ್ವಲ್ಪ ಅಂಬೆಗಾಲು ಇಡೋದಕ್ಕೂ ಟ್ರೈ ಮಾಡ್ತಾ ಇದ್ದಾನೆ, ಹಾಗೆಯೇ ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ಕುತ್ಕೊಂಡ್ರೆ ಜಸ್ಟ್ ಒಂದು 3 ಅಥವಾ 4 ಸೆಕೆಂಡಲ್ಲಿ ಮತ್ತೆ ಬಿದ್ದುಬಿಡ್ತಾನೆ. ಈ ರೀತಿ ಒಂದು ಸ್ವಲ್ಪ ಅವನಿಗೆ ಸಪೋರ್ಟಿಂಗ್ ಆಗಿದ್ದರೆ ಸ್ವಲ್ಪ ಹೊತ್ತು ಕೂತ್ಕೊಳ್ತಾನೆ. ಸೊ ಮಕ್ಕಳು ಕುತ್ಕೊಂಡಿಲ್ಲ, ಓಡಾಡ್ತಾ ಇಲ್ಲ, ತಿಂತಿಲ್ಲ ಅಂತ ಹೇಳಿ ನಾವು ಎಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀವಲ್ವ. ಆ ರೀತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಕೂಡ ಅವರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಬೇಕು. ಅವರು ಕುತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ನಾವು ಒಂದು ಸ್ವಲ್ಪ ಕೂರಿಸಿ ಅವ್ರಿಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಾಗ ಅಥವಾ ಅವ್ರನ್ನ ಈ ರೀತಿ ಹೋಲ್ಡ್ ಮಾಡಿ ಇಟ್ಕೊಂಡಾಗ ಅವರು ಕುತ್ಕೊಳ್ಳೋ ಅಭ್ಯಾಸ ಕಲಿತಾರೆ. ಅದಾದಮೇಲೆ ನಡೆಯೋದಕ್ಕೂ ಕೂಡ ಅದೇ ಥರ ನಾವು ಸಪೋರ್ಟ್ ಮಾಡಿದಾಗ ಅವರು ಬೇಗ ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಸೊ ಅವನು ಅಶ್ವಿನು 3:30-4 ಗಂಟೆ ಟೈಮಲ್ಲಿ ಮತ್ತೆ ಒಂದು ಸ್ವಲ್ಪ ಮಲಗ್ತಾನೆ. ಅದು ಅವ್ನು ಮಲಗಿ ಎದ್ದಾದ್ಮೇಲೆ ಈ ರೀತಿ ಫ್ರೂಟ್ಸನ್ನು ಕೊಡ್ತೀನಿ. ಟೈಮಿಂಗ್ಸ್ ಅಂದರೆ ಹೆಚ್ಚು ಕಡಿಮೆ 4:30-5:30 ಟೈಮಲ್ಲಿ ಫ್ರೂಟ್ನ ಕೊಡ್ತೀನಿ. ಒಂದು ಬಾಳೆಹಣ್ಣು ಅಥವಾ ಬೇರೆ ಯಾವ ಫ್ರೂಟ್ ಇರುತ್ತೋ ಅದನ್ನು. ಕಂಪಲ್ಸರಿಯಾಗಿ ಮಕ್ಕಳಿಗೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಕೊಡೋದು ತುಂಬಾ ಒಳ್ಳೆಯದು. ಯಾಕೆಂದರೆ ಮಕ್ಕಳ ಹೆಲ್ತ್ಗೆ ಬೇಕಾಗಿರೋವಂಥ ಅಷ್ಟು ನ್ಯೂಟ್ರಿಯೆಂಟ್ಸ್ಗಳು ಕೂಡ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸಲ್ಲಿರುತ್ತೆ. ಹಾಗೆ ಇದನ್ನು ನಾವು ಕೊಡೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗೋದಿಲ್ಲ. ತುಂಬ ಜನದ ಮನೆಯಲ್ಲಿ ಬಾಳೆಹಣ್ಣು ಕೊಡಬಾರ್ದು, ಆ್ಯಪಲ್ ಕೊಡಬಾರ್ದು ಅಂತೆಲ್ಲ ಇರುತ್ತೆ. ಆ ರೀತಿ ಏನೂ ಆಗೋದಿಲ್ಲ. ಮಕ್ಕಳಿಗೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಕೊಟ್ಟಷ್ಟು ಮಕ್ಕಳು ಹೆಲ್ದಿಯಾಗಿ ಬೆಳೀತಾರೆ. ಹಾಗೆ ನೈಟ್ಗೆ ನಾನಿಲ್ಲಿ ಅವನಿಗೆ ರಾಗಿ ಸರಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ರಾಗಿ ಸರಿನ ಪ್ರಿಪೇರ್ ಮಾಡಿ ಕೊಡೋದಕ್ಕಿಂತ ಈ ರೀತಿ ಅದ್ರ ಜೊತೆ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡಿ ಕೊಟ್ಟಾಗ ಟೇಸ್ಟಿಯಾಗಿರುತ್ತೆ. ಜಸ್ಟ್ ನಾನಿಲ್ಲಿ ಒಂದು ಹಾಫ್ ಆ್ಯಪಲನ್ನು ಈ ರೀತಿ ಮೇಲ್ಗಡೆ ಸಿಪ್ಪೆನ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು 1 ಸ್ಪೂನು ರಾಗಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ತೀನಿ. ಸೊ ಇದನ್ನೆಲ್ಲ ಪೌಡರ್ಗಳನ್ನು ನಾನು ಮೊದಲೇ ಮಾಡಿಟ್ಕೊಂಡಿದ್ದೀನಿ ಮನೆಯಲ್ಲಿ. ನಿಮಗೂ ಕೂಡ ಇದ್ರ ರೆಸಿಪಿ ಬೇಕಂದರೆ 6 ಮಂತಲ್ಲಿ ನನ್ನ ಮಗುಗೆ ಏನೇನು ಕೊಡ್ತಾ ಇದ್ದೆ ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಅದರಲ್ಲಿ ಇದರ ಡೀಟೇಲನ್ನು ತೋರಿಸಿದ್ದೀನಿ. ವಿಡಿಯೋ ಕೆಳಗಡೆ ನಾನು ಇದರಲ್ಲಿ ಏನೇನು ತೋರಿಸಿದ್ದೀನೋ ಎಲ್ಲ ಪ್ರಾಡಕ್ಟ್ದು ಅಥವಾ ವಿಡಿಯೋಸ್ಗಳ ಲಿಂಕನ್ನು ಕೊಟ್ಟಿರ್ತೀನಿ. ಒಂದ್ಸಾರಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ರಾಗಿ ಸರಿ ಆಲ್ಮೋಸ್ಟ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ತುರ್ದೆ ಇಟ್ಕೊಂಡಿರೋವಂಥ ಆ್ಯಪಲನ್ನು ಅದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ಮೇಲ್ಗಡೆ ಮುಚ್ಚಿಟ್ಬಿಟ್ರೆ ಆ್ಯಪಲ್ ಸಾಫ್ಟಾಗಿ ಆಗುತ್ತೆ, ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಮಗು ಕೂಡ ಇಷ್ಟಪಟ್ಟು ತಿನ್ನುತ್ತೆ. ಯಾಕಂದರೆ ಯಾವಾಗಲೂ ಒಂದೇ ಥರ ಫುಡ್ನ ಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ. ಈ ರೀತಿ ಟೆಕ್ಸ್ಚರ್ ಚೇಂಜ್ ಆದಾಗ ಇಷ್ಟ ಆಗುತ್ತೆ ಮಕ್ಕಳಿಗೆ. ಇನ್ನು ಅದು ನ್ಯಾಚುರಲ್ ಸ್ವೀಟ್ನರ್ನ ಆ್ಯಡ್ ಮಾಡಿರೋದ್ರಿಂದ ಸ್ವೀಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನು ನಾನಿಲ್ಲಿ ಪ್ರಿಪೇರ್ ಮಾಡಿರೋ ಯಾವ ಫುಡ್ಗೂ ಕೂಡ ಸಾಲ್ಟ್ ಅಥವಾ ಅಂದರೆ ಉಪ್ಪು ಅಥವಾ ಸಕ್ಕರೆನ ಮಿಕ್ಸ್ ಮಾಡಿಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಇನ್ನೊಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ನಾರ್ಮಲ್ ಆಗಿ ಯಾವ ಪೌಡ್ರನ್ನು ಯೂಸ್ ಮಾಡ್ತಲ್ಲ, ಡೈರೆಕ್ಟಾಗಿ 1 ಸ್ಪೂನ್ ಅಕ್ಕಿ, 1 ಸ್ಪೂನಷ್ಟು ಹೆಸರು ಬೇಳೆನ ನೀಟಾಗಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕಬೇಡಿ ಆದಷ್ಟು. ಈ ರೀತಿ ನಾರ್ಮಲಾಗಿ ಪಾತ್ರೆನಲ್ಲೇ ಸಣ್ಣ ಉರಿ ಇಟ್ಟು ಬೇಯೋದಕ್ಕೆ ಬಿಟ್ಬೇಡಿ. ನಿಮ್ಮೆಲ್ಲ ಕೆಲಸ ಆಗೋಷ್ಟರಲ್ಲಿ ಇದು ಕೂಡ ನೀಟಾಗಿ ಬೆಂದಿರುತ್ತೆ. ಸೊ ಅದಾದಮೇಲೆ ಈ ಬೆಂದಿರೋ ರೈಸ್ ಮತ್ತು ಬೇಳೆನ ನೀಟಾಗಿ ಒಂದು ತಟ್ಟೆನಲ್ಲಿ ತೊಗೊಂಡು ಒಂದು ಲೋಟದಿಂದ ನೀಟಾಗಿ ಮಿಚ್ಚಿ ಮಗುಗೆ ತಿನ್ನಿಸ್ಬೋದು. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಅಥವಾ ಜೀರಿಗೆ ಪುಡಿನ ಕೂಡ ನೀವು ಆ್ಯಡ್ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಬಾಳೆಹಣ್ಣನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅಶ್ವಿನ್ಗೆ ಬಾಳೆಹಣ್ಣು ಮಿಕ್ಸ್ ಮಾಡಿ ನಾನು ಏನೇ ತಿನ್ಸಿದ್ರು ಇಷ್ಟಪಟ್ಟು ತಿಂತಾನೆ, ಅದಕ್ಕೋಸ್ಕರನೇ. ನೀವು ಇದಕ್ಕೆ ಕ್ಯಾರೆಟು, ಬೀಟ್ರೋಟ್ಗಳನ್ನು ಕೂಡ ಆ್ಯಡ್ ಮಾಡ್ಬೋದು, ಹಾಗೆ ಆ್ಯಪಲ್ನ ಕೂಡ ಆ್ಯಡ್ ಮಾಡ್ಬೋದು. ನಿಮ್ಮ ಚಾಯ್ಸು. ಇದೇ ಥರನೇ ಮಾಡಬೇಕಂತ ಯಾವ ರೂಲ್ಸು ಇಲ್ಲ. ಮುಖಕ್ಕೆ ಬಡಿಸ್ತಿ ಅಮ್ಮ. ಇನ್ನೊಂದು ರೆಸಿಪಿಗೆ ನಾನಿಲ್ಲಿ 1 ಟೀ ಕಪ್ನಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ನಷ್ಟು
ಸೆರೆಲಾಕ್ ಪೌಡ್ರು ಬೇಳೆಗಳಿಂದ ಏನು ಪ್ರಿಪೇರ್ ಮಾಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಉತ್ತುತ್ತಿ ಪುಡಿನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಇಡ್ತೀನಿ. ಸೊ ಇದು ಮುಕ್ಕಾಲು ಭಾಗ ಬೆಂದಿದೆ ಅಂದರೆ ಅಷ್ಟರಲ್ಲಿ ನಾನು ಒಂದು ಅರ್ಧ ಬಾಳೆಹಣ್ಣನ್ನು ಒಂದು ಫೋರ್ಕಿಂದ ನೀಟಾಗಿ ಮ್ಯಾಶ್ ಮಾಡ್ಕೊಳ್ತೀನಿ. ಅದನ್ನು ಕೂಡ ಈ ಬೆಂದಿರೋಂಥ ಸೆರೆಲಾಕ್ ಪೌಡ್ರ್ ಜೊತೆ ಮಿಕ್ಸ್ ಮಾಡಿದ್ರೆ ಇದೇ ಒಂದು ರೆಸಿಪಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಇದರಲ್ಲಿ ಉತ್ತುತ್ತಿ ಪುಡಿ ಇದೆ ಅಲ್ವಾ, ಅದು ಕೂಡ ಬೇಬಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇದು ಚೆನ್ನಾಗಿರುತ್ತೆ. ಸೊ ಇದು ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನಾನು ಬನಾನಾ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಿದ್ರೆ ನೀವು ಸ್ವಲ್ಪ ಒಂದು ಸ್ಪೂನಲ್ಲಿ ತೊಗೊಂಡು ನೋಡ್ಬೋದು, ಮಕ್ಕಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಇದು ಒಂದು ರೆಸಿಪಿ ಆಯಿತು. ಇದಾದಮೇಲೆ ಇನ್ನೊಂದು ರೆಸಿಪಿ, ನಾನು ಸಣ್ಣ ರವೆ ಬರುತ್ತಲ್ವಾ, ಅಂದರೆ ಕೇಸರಿಬಾತ್ ರವೆ, ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಸೊ ಒಂದು ಪಾತ್ರೆಯಲ್ಲಿ ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕಿ ಅರ್ಧ ಸ್ಪೂನ್ನಷ್ಟು ಈ ರವೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂದರೆ ಈ ರವೆಯಿಂದ ಅರೋಮಾ ಚೆನ್ನಾಗಿ ಬರಬೇಕು. ನಾವು ಯೂಶ್ವಲಿ ಕೇಸರಿಬಾತ್ನೆಲ್ಲ ಮಾಡುವಾಗ ರವೆನ ಹೇಗೆ ಹುರ್ಕೊಳ್ತೀವಲ್ವ ಅದೇ ಥರನೇ ಹುರ್ಕೋಬೇಕು. ಆದರೆ ಇಲ್ಲಿ ಸ್ಟೀಲ್ ಪಾತ್ರೆ ನಾವು ಯೂಸ್ ಮಾಡಿರೋದ್ರಿಂದ ರವೆ ಬೇಗ ತಳ ಸಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹುಷಾರಾಗಿ ಇದನ್ನು ಹುರ್ಕೋಬೇಕು. ಸೊ ನೀಟಾಗಿ ಅರೋಮಾ ಬಂದಾದ ನಂತರ ಇದಕ್ಕೆ 1 ಲೋಟದಷ್ಟು ಟೀ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಲ್ಲ ಅಂದರೆ ಗಂಟು ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡಬೇಕು. ಲೈಕ್ ಕೇಸರಿಬಾತ್ ಕನ್ಸಿಸ್ಟೆನ್ಸಿನಲ್ಲೇ ಇದನ್ನು ಕೂಡ ಬರುತ್ತೆ. ಈ ರೀತಿ ಆದಮೇಲೆ ಇದಕ್ಕೆ 1 ಚಮಚ ಡೇಟ್ಸ್ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಕೇಸರಿಬಾತ್ ಥರನೇ ಇದು ಕೂಡ ರೆಡಿ ಆಗುತ್ತೆ. ಆದರೆ ಇದಕ್ಕೆ ಬೆಲ್ಲ, ಸಕ್ಕರೆ ಹಾಗೆ ಕಲರನ್ನು ಆ್ಯಡ್ ಮಾಡಿರೋದಿಲ್ಲ ಅಷ್ಟೇ. ನಾವು ಬೇಕಿದ್ದರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬೋದು, ಏಲಕ್ಕಿ ಪುಡಿನ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಇವತ್ತು ನಾನು ತೋರಿಸಿರುವಂಥ ರೆಸಿಪೀಸ್ಗಳಲ್ಲಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಲ್ಲ. ಹಾಗಂತ ಮಕ್ಕಳಿಗೆ ವೆಜಿಟೇಬಲ್ಸ್ ಕೊಡಬಾರ್ದು ಅಂತ ಅಲ್ಲ. 6th ಮಂತ್ ವಿಡಿಯೋ ಮಾಡಿದ್ದೆ ಅಲ್ವಾ, ಅದರಲ್ಲಿ ವೆಜಿಟೇಬಲ್ಸ್ನ ಮಕ್ಕಳಿಗೆ ಹೇಗೆ ಕೊಡಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳಿದ್ದೆ. ಹಾಗಾಗಿ ಅದನ್ನು ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ರೆಸಿಪೀಸ್ಗಳನ್ನು ತೋರಿಸಿದ್ದೀನಿ. ಸೊ ಪ್ರತಿದಿನ ವೆಜಿಟೇಬಲ್ ಮತ್ತು ಫ್ರೂಟನ್ನ ಕಂಪಲ್ಸರಿಯಾಗಿ ಮಕ್ಕಳಿಗೆ ಕೊಡಬೇಕು. ಇನ್ನು ಇವತ್ತಿನ ಈ ವ್ಲಾಗು ಇಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ಇನ್ನು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆಗೆ ಶೇರ್ ಮಾಡಿ, ಅವ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಅಥವಾ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.